ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಕೂಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್. ಸೊ ಗೂಗಲ್ ಆಡ್ಸೆನ್ಸ್ ಅಡ್ರೆಸ್ ಪಿನ್ ವೆರಿಫೈ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ತುಂಬಾ ಜನಕ್ಕೆ ಗೊಂದಲ ಇರುತ್ತೆ. ಸೊ ಪಿನ್ ವೆರಿಫೈಗೆ ಎಷ್ಟು ದಿವಸಕ್ಕೆ ಲೆಟರ್ ನಮಗೆ ಪೋಸ್ಟ್ ಅಲ್ಲಿ ಬರುತ್ತೆ, ಸೊ ಅದು ಬರುತ್ತಾ ಇಲ್ವಾ, ನಾವೇನ್ ಮಾಡಿದೀವಿ, ಸೊ ತುಂಬಾ ಕನ್ಫ್ಯೂಷನ್ ಇರ್ತಾರೆ. ಸೊ ಎಲ್ಲದಕ್ಕೂ ನಾನು ಒಂದು ಸಲಹೆನ ಕೊಡ್ತೀನಿ. ಬೆಸ್ಟ್ ಸೊಲ್ಯೂಷನ್ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ಯಾವ ರೀತಿ ವೆರಿಫೈನ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನಮಗೆ ಗೂಗಲ್ ಆಡ್ಸೆನ್ಸ್ ಪಿನ್ ಅನ್ನೋದು ನಮ್ಗೆ ಎಷ್ಟು ದಿವಸಕ್ಕೆ ಬರುತ್ತೆ. ಸೊ ನಾನು ಈ ಪಿನ್ ನನಗೆ ಜನರೇಟ್ ಆಗಿದ್ದು ಬಂದ್ಬಿಟ್ಟು ಫಸ್ಟ್ ಯಾವಾಗ ಪಿನ್ ಜನರೇಟ್ ಆಗುತ್ತೆ ಅಂದ್ರೆ ನಮ್ಮ ಒಂದು ಐ ಡಿ ವೆರಿಫೈ ಆದ್ಮೇಲೆ ಈ ಪಿನ್ ಜನರೇಟ್ ಅನ್ನೋದು ರಿಕ್ವೆಸ್ಟ್ ಅನ್ನೋದು ಆಟೋಮೆಟಿಕ್ ನಮಗೆ ಒಂದು ಪಾಪಪ್ ಮೆಸೇಜ್ ಅನ್ನೋದು ಗೂಗಲ್ ಆಡ್ಸೆನ್ಸ್ ತೋರಿಸ್ತಾ ಇರುತ್ತೆ. ಸೊ ಅದು ಬರೋವರೆಗೂ ಅದು ಯಾವಾಗಾದ್ರೂ ಬರ್ಬೋದು, ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನೀವು ಏನು ಆರಾಮಾಗಿರಿ. ನಿಮ್ಗೆ ಯಾವಾಗ ಕೇಳುತ್ತೆ, ಅದು ನಿಮ್ಗೆ ಏನೇನು ಕೇಳುತ್ತೆ, ಐ ಡಿ ವೆರಿಫೈ ಅದೇ ಕೇಳುತ್ತೆ. ಸೊ ನಿಮ್ಮ ಒಂದು ಐ ಡಿ ವೆರಿಫೈನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ಅವಾಗ ಮಾತ್ರ ನೀವು ಐ ಡಿ ವೆರಿಫೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಐ ಡಿ ವೆರಿಫೈ ಯಾವ ತರ ಮಾಡಬೇಕು, ಯಾವ ರೀತಿ ಡಾಕ್ಯುಮೆಂಟ್ ಇರಬೇಕು ಅಂತ. ಸೊ ಐ ಡಿ ವೆರಿಫೈ ಪರ್ಫೆಕ್ಟ್ ಆಗಿ ಆದ್ಮೇಲೆ ನಿಮ್ಗೆ ಅಡ್ರೆಸ್ ವೆರಿಫಿಕೇಶನ್ ಅಂತ ಕೇಳುತ್ತೆ. ಸೊ ಅಡ್ರೆಸ್ ವೆರಿಫಿಕೇಶನ್ ನಿಮ್ಗೆ ಒಂದು ಪಾಪಪ್ ಬರುತ್ತೆ ನಿಮಗೆ ಗೂಗಲ್ ಆಡ್ಸೆನ್ಸ್ ಅಲ್ಲಿ. ಅದು ನಿಮ್ಮ ಒಂದು ನನಗೆ ಯಾವ ತರ ಬಂದಿತ್ತು ಅಂದ್ರೆ, ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ನು ತಿಂಗಳು ಸೆಪ್ಟೆಂಬರ್ 23ನೇ ತಾರೀಕು ಜನರೇಟ್ ಆಗಿ ಪೋಸ್ಟ್ ಆಗಿದೆ ಅಂತ ಬಂತು ನನಗೆ. ಸೊ 23ನೇ ತಾರೀಕು ಜನರೇಟ್ ಆಗಿದೆ. ಅಲ್ಲಿ ನನ್ಗೆ ಯಾವ ತರ ಇತ್ತು ಅಂದ್ರೆ 2ರಿಂದ 4 ವಾರದಲ್ಲಿ ನಿಮ್ಗೆ ಪೋಸ್ಟ್ ಅನ್ನೋದು ಬರುತ್ತೆ ಅಂತ, ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಇತ್ತು. ಸೊ ನಾನೇನು ಟೆನ್ಷನ್ ತಗೊಂಡಿಲ್ಲ. ಸೊ ಆರಾಮಾಗಿದ್ದೆ. ನನಗೆ ಇಲ್ಲಿವರೆಗೂ 25 ಡೇಸ್ ಆಗಿದೆ. ಇದಕ್ಕೆ ಮುಂಚೆ 10 ಡೇಸ್ಗೆ ಬರ್ತಾ ಇತ್ತು. ಈಗ ಯಾಕೆ 25 ಡೇಸ್ ಆಗಿದೆ? ಸೊ ಈ ಕೋವಿಡ್ ಟೈಮು, ಈಗ ಸ್ವಲ್ಪ ಕೆಲಸಗಳನ್ನೋದು ನಿಧಾನ ಇರುತ್ತೆ, ಕೆಲವೊಂದು ಪ್ರಾಸೆಸ್ ಅನ್ನು ಲೇಟ್ ಇರ್ಬೋದು. ಸೊ ಅದಕ್ಕಾಗಿ ಏನಾಗ್ತಿದೆ ಅಂದ್ರೆ ನನಗೆ ಬಂದಿದ್ದು, ಸೊ ಬ್ಯಾಂಗ್ಳೂರ್ ಅಡ್ರೆಸ್ಗೆ ಬಂದಿದ್ದು 25 ಡೇಸ್, 25 ದಿವಸಗಳಾಗಿದೆ ನನಗೆ ಈ ಲೆಟರ್ ಅನ್ನೋದು ರಿಸೀವ್ ಆಗೋದಿಕ್ಕೆ. ಸೊ ತಿಂಗಳು 23ನೇ ತಾರೀಕು, ಇವತ್ತು ಸೆಪ್ಟೆಂಬರ್ 23ನೇ ತಾರೀಕು ಪಿನ್ ಜನರೇಟ್ ಆಗಿದೆ. ಈಗ ಅಕ್ಟೋಬರ್ 17ನೇ ತಾರೀಕು ನಮಗೆ ರಿಸೀವ್ ಅನ್ನೋದು ಆಗಿದೆ ಫ್ರೆಂಡ್ಸ್. ಸೊ ಈ ತರ ಒಂದು ಟೈಮ್ ಅನ್ನೋದು ಪ್ರಾಸೆಸಿಂಗ್ ಟೈಮ್ ತಗೊಳುತ್ತೆ. ನೀವು ಕೇರ್ಫುಲ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಕರೆಕ್ಟ್ ಆಗಿರುವಂತ ಅಡ್ರೆಸ್ ಕೊಡಬೇಕು, ಪೋಸ್ಟಲ್ ಅಡ್ರೆಸ್ ಕೊಡಬೇಕು. ಪರ್ಫೆಕ್ಟ್ ಆಗಿ ನಿಮ್ಗೆ ಯಾವುದೇ ಒಂದು ಪೋಸ್ಟ್ ಮ್ಯಾನ್ ಬಂದು ನಿಮ್ಗೆ ಲೆಟರ್ ಕೊಡುವಂತ ಅಡ್ರೆಸ್ ಕೊಟ್ಟರೆ ಸಾಕು, ಆ ಅಡ್ರೆಸ್ಗೆ ಕರೆಕ್ಟ್ ಆಗಿ ಬರುತ್ತೆ, ನೋ ಟೆನ್ಷನ್. ಸೊ ಅದರಿಂದ ನೀವು ವೆಯ್ಟ್ ಮಾಡಿ ಲೆಟರ್ ಬರೋವರೆಗೂ. ಹಾಗೂ ಲೆಟರ್ ಬಂದಿಲ್ಲ, ಸೊ ಮತ್ತೆ ರೀ ಅಪ್ಲೈಗೆ ಅಲ್ಲೇ ಕೇಳುತ್ತೆ. ಸೊ ಮತ್ತೆ ಅದೇನಾದ್ರು ಬಂದಿಲ್ಲ ಅಂದ್ರೆ ರಿಟರ್ನ್ ಹೊಂಟೋಗ್ಬಿಡುತ್ತೆ. ರಿಟರ್ನ್ ಲೆಟರ್ ಯಾವಾಗ ರಿಟರ್ನ್ ಹೊಂಟೋಗುತ್ತೋ ಪೋಸ್ಟ್ ಆಫೀಸ್ ಇಂದ ಮೇನ್ ಹೆಡ್ ಆಫೀಸ್ಗೆ ಗೂಗಲ್ ಆಡ್ಸೆನ್ಸ್ ಪಿನ್ದು, ಅವಾಗ ಮತ್ತೆ ರೀ ಅಪ್ಲೈ ಮಾಡಕ್ ಹೇಳುತ್ತೆ. ಅವಾಗ ನಾವೇನ್ ಮಾಡ್ಬೇಕು, ಕೇರ್ಫುಲ್ ಆಗಿ ನಮ್ಮ ಅಡ್ರೆಸ್ನ 1-2 ಸಲ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಏನು ಅಂತ ಚೆಕ್ ಮಾಡಿದ ಮೇಲೆನೆ ನಾವು ಓಕೆ ವೆರಿಫೈ ಲೆಟರ್ನ ಸೆಂಡ್ ಮಾಡಬೇಕಾಗುತ್ತೆ. ಸೊ ಅವಾಗ ಇಲ್ಲಾಂದ್ರೆ ನಿಮ್ಮ ಅಡ್ರೆಸ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂದ್ರೆ ನೀವೇನ್ ಮಾಡ್ಬೋದು, ಕೆಲವೊಬ್ರು ಹಳ್ಳಿಗಳಿರೋರಿಗೆ ಕೆಲವೊಂದ್ಸಲ ಲೆಟರ್, ಪ್ರತಿಯೊಂದು ಹಳ್ಳಿಗೂ ಲೆಟರ್ ಅನ್ನೋದು ಬಂದೇ ಬರುತ್ತೆ. ನೋ ಪ್ರಾಬ್ಲಮ್, ಆ ಪರ್ಫೆಕ್ಟ್ ಆಗಿ ಕೊಡಿ ಅಡ್ರೆಸ್ ಅನ್ನೋದು, ಅವಾಗ ಕರೆಕ್ಟ್ ಆಗಿ ಬರುತ್ತೆ. ಅವಾಗ ಒಂದು 10 ಡೇಸ್ಗೆ 15 ಡೇಸ್ಗೆ ಒಂದ್ಸಲ ನಿಮ್ಮ ಪೋಸ್ಟ್ ಮ್ಯಾನ್ ಹತ್ರ ಹೋಗ್ಬಿಟ್ಟು, ಈ ತರ ಪೋಸ್ಟ್ ಅಲ್ಲೇ ಬರುತ್ತೆ. ಸೊ ಪೋಸ್ಟ್ ಮ್ಯಾನ್ ಹತ್ರ ಹೋಗ್ಬಿಟ್ಟು ಈ ತರ ನಮ್ದು ಲೆಟರ್ ಬರೋದಿದೆ ಇಂಥ ನೇಮ್ ಅಲ್ಲಿ, ಇದರಿಂದ ಗೂಗಲ್ ಆಡ್ಸೆನ್ಸ್ ಇಂದ ಈ ತರ ಹೇಳ್ಬಿಟ್ಟು ಬಂದ್ರೆ ಅವ್ರಿಗೊಂದ್ಸಲ ನೆನಪಿರುತ್ತೆ. ಈ ರೀತಿ ನೀವು ಲೆಟರ್ ತಗೊಳ್ಬಹುದು. ಸೊ ಇದರಲ್ಲಿ ಪಿನ್ ಅನ್ನೋದು ಇರುತ್ತೆ, ಅದನ್ನ ಯಾವ ತರ ಓಪನ್ ಮಾಡೋದು, ಯಾವ ತರ ವೆರಿಫೈ ಮಾಡೋದು ಈಗ ಸಿಸ್ಟಮ್ ಅಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈಗ ಸೈಡ್ಸ್ ಅಲ್ಲಿ ರಿಮೂವ್ ಮಾಡೋದಕ್ಕೆ ಒಂದು ಡಾಟ್ಸ್ ಅನ್ನು ಕೊಟ್ಟಿದ್ದಾರೆ, ಒಂಥರ ಕಟಿಂಗ್ ಬಂದಿರೋ ತರ ಇದೆ. ಸೊ ಜಸ್ಟ್ ನಾನು ಏನ್ ಮಾಡ್ತೀನಿ, ಇದನ್ನೆಲ್ಲ ರಿಮೂವ್ ಮಾಡ್ತೀನಿ. ಸೊ ನೋಡ್ಬೋದು ನನಗೆ ಪಿನ್ ಏನ್ ಬಂದಿದೆ ಅಂತ. ಸೊ ನೋಡ್ತಾ ಇಲ್ಲ ಫ್ರೆಂಡ್ಸ್, ಸೊ ಇಲ್ಲಿದೆ ನನಗೆ ಪಿನ್. ನೋಡ್ಬೋದು, ನೀವು ಕ್ಯಾಮ್ರಾದ ಹತ್ರದಲ್ಲಿ ತೋರಿಸ್ತೀನಿ. ಸೊ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನನಗೆ 6 ಡಿಜಿಟ್ಸ್ ಅನ್ನೋದು ಬಂದಿದೆ. ಸೊ ಕಾಣಿಸ್ಬೋದು ನೀವೀಗ. ಸೊ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕ್ಯಾಮ್ರಾ ಹತ್ರ ತೋರಿಸ್ತೀನಿ. ಸೊ ಈ ತರ ಪಿನ್ ಅನ್ನೋದು ಇರುತ್ತೆ, ದೊಡ್ಡದಾಗಿರುತ್ತೆ, ಯಾರಿಗೂ ಏನು ಕಾಣದಿರೋ ಹೋಗೋ ಚಾನ್ಸಸ್ ಇಲ್ಲ. ಆ ಪಿನ್ ಅನ್ನ ನೀವು ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಅಲ್ಲಿ ವೆರಿಫೈ ಮಾಡಬೇಕಾಗುತ್ತೆ. ನಿಮ್ ಸಿಸ್ಟಮ್ ಅಲ್ಲಿ ಮಾಡ್ಬೋದು, ಇಲ್ಲ ಮೊಬೈಲ್ ಅಲ್ಲಿ ಮಾಡ್ಬೋದು. ಸೊ ಈಗ ನಾನು ಕಂಪ್ಯೂಟರ್ ಸ್ಕ್ರೀನ್ಗೆ ಹೋಗ್ಬಿಟ್ಟು ಆ ಪಿನ್ ಯಾವ ತರ ವೆರಿಫೈ ಮಾಡೋದು ಅಂತ ಈಗ ತಿಳಿಸ್ಕೊಡ್ತೀನಿ. ಬನ್ನಿ ಸಿಸ್ಟಮ್ ಸ್ಕ್ರೀನ್ಗೆ ಹೋಗೋಣ. ಸೊ ಇದೇ ರೀತಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲ ಗೂಗಲ್ ಆಡ್ಸೆನ್ಸ್ ಸಂಬಂಧಪಟ್ಟಿದ ಎಲ್ಲ ಅಪ್ಡೇಟ್ಸ್, ನನಗೆ ಗೊತ್ತಿರೋ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ನಾನೀಗ ನಮ್ಮೊಂದು ಡೆಸ್ಕ್ಟಾಪ್ ಅಲ್ಲಿ ಒಂದು ಬ್ರೌಸರ್ನಲ್ಲಿ ನಮ್ಮ ಒಂದು ಆಡ್ಸೆನ್ಸ್ ಅಕೌಂಟನ್ನು ಓಪನ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವೀಗ ನಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಏನಿದೆ, ಯು ಆರ್ ಪೇಮೆಂಟ್ ಆನ್ ಕರೆಂಟ್ಲಿ ಅನೌಂಟ್ ಬಿಕಾಸ್ ಯು ಆರ್ ನಾಟ್ ವೆರಿಫೈ ಯುವರ್ ಅಡ್ರೆಸ್ ಅಂತ ಇದೆ. ಸೊ ಈಗ ನಾವೇನು ಮಾಡಬೇಕು, ಅಡ್ರೆಸ್ ಕೊಡಬೇಕು. ಕೆಳಗೆ ಬಂದರೆ
ವೆರಿಫೈ ನಾವು ಅಂತ ಇದೆಯಲ್ಲ, ಸೊ ವೆರಿಫೈ ಯುವರ್ ಬಿಲ್ಲಿಂಗ್ ಅಡ್ರೆಸ್ ಅಂತ ಇದೆ. ಇಲ್ಲಿ ವೆರಿಫೈ ಅನ್ನೋ ಒಂದು ಜಾಗದಲ್ಲಿ ನಾವು ಕ್ಲಿಕ್ ಮಾಡಿ ಪಿನ್ ಹಾಕಬೇಕಾಗುತ್ತೆ. ಸೊ ಫ್ರೆಂಡ್ಸ್ ನೋಡ್ಬೋದು ನೀವೀಗ ನನಗೆ 23ನೇ ತಾರೀಕು ಬಂದಿದೆ, 2ರಿಂದ 4 ವೀಕಲ್ಲಿ ನನಗೆ ಬರುತ್ತೆ ಅಂತ ಬಂದಿದೆ. ಈಗ ವೆರಿಫೈ ಕ್ಲಿಕ್ ಮಾಡ್ತೀನಿ. ಸೊ ಅಲ್ಲಿ ಪಿನ್ ಹಾಕಕ್ಕೆ ಬಂದಿದೆ. ಸೊ ಹಾಗೆ ಕೆಳಗೆ ನೋಡಿದ್ರೆ ನೀವು ನೋಡ್ಬೋದು ಈಗ ಅಲ್ಲಿ ಪಿನ್ ಹಾಕಬೇಕಾ, ನಾವು ಕೇರ್ಫುಲ್ಲಾಗಿ ನಮ್ಮ ಲೆಟ್ರಲ್ಲಿ ಏನಿದೆಯೋ ಅದೇ ಪಿನ್ನ ಅಲ್ಲಿ ಹಾಕಬೇಕಾಗುತ್ತೆ. ಸೊ ಹಾಗೆ ಅದ್ರ ಪಕ್ಕದಲ್ಲಿ ನೋಡ್ಕೊಂಡ್ರೆ ನೀವು ರೀಸೆಂಟ್ ಪಿನ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಪಿನ್ ಅನ್ನೋದು ಮತ್ತೆ ರಿಕ್ವೆಸ್ಟ್ ಅನ್ನೋದು ಜನ್ರೇಟ್ ಆಗುತ್ತೆ. ಸೊ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ನಾನು ಒಂದು ಪಿನ್ನನ್ನು ಹಾಕ್ಬಿಟ್ಟು ಸಬ್ಮಿಟ್ ಕೊಡ್ತೀನಿ. ಆ ಸಬ್ಮಿಟ್ ಕೊಟ್ಟಾಗ ಏನಾಗುತ್ತೆ ಅಂದರೆ, ಸೊ ಸಬ್ಮಿಟ್ ಮಾಡೋಕ್ಕೆ ಮುಂಚೆ ಕೇರ್ಫುಲ್ಲಾಗಿ 1 or 2 ಟೈಮ್ಸ್ ನೋಡ್ಕೋಬೇಕು. ಈಗ ನಾನೇನು ಮಾಡ್ತೀನಿ, ಆ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡ್ತೀನಿ, ಸಬ್ಮಿಟ್ ಕೊಡ್ತೀನಿ. ಸೊ ಪಕ್ಕದಲ್ಲಿ ಇದೆಯಲ್ಲ ಈ ಬಟನ್ ಕ್ಲಿಕ್ ಮಾಡಿದ್ರೆ ನಮಗೆ ಪಿನ್ ಅನ್ನೋದು ರೀಜನರೇಟ್ ಆಗುತ್ತೆ. ಸೊ ಕೆಲವೊಬ್ರು ಒಂದೊಂದು ಥರ ಇರುತ್ತೆ. ಈಗ ಸಬ್ಮಿಟ್ ಕೊಡ್ತೀನಿ. ನೋಡ್ಬೋದು ನೀವು ಯುವರ್ ಬಿಲ್ಲಿಂಗ್ ಅಡ್ರೆಸ್ ಈಸ್ ಹ್ಯಾವ್ ಬೀನ್ ವೆರಿಫೈಡ್ ಅಂತ ಇದೆಯಲ್ಲ, ಈಗ ಪರ್ಫೆಕ್ಟಾಗಿ ನಮ್ಮ ಒಂದು ಬಿಲ್ಲಿಂಗ್ ಅಡ್ರೆಸ್ ಅನ್ನೋದು ವೆರಿಫೈ ಆಗಿದೆ. ಸೊ ಪಾಪಪ್ ಅನ್ನೋದು ಕ್ಲೋಸ್ ಆಯಿತು. ಸೊ ಈಗ ನೋಡ್ಬೋದು ನೀವೀಗ ನಮ್ಮ ಒಂದು ರಿಫ್ರೆಶ್ ಮಾಡ್ತೀನಿ ಪೇಜನ್ನು. ಈಗ ಏನಾಗುತ್ತೆ ಅಂದರೆ, ಸೊ ನಮ್ಮ ಒಂದು ಪಿನ್ ವೆರಿಫೈ ಅನ್ನೋದು ಕಂಪ್ಲೀಟಾಗಿ ಸಕ್ಸಸ್ ಆಗಿದೆ. ಅದರಿಂದ ಯಾವುದೇ ಒಂದು ಪಾಪಪ್ ಮೆಸೇಜ್ಗಳು ಯಾವುದೂ ಇಲ್ಲ. ಸೊ ನಿಮಗೆ ಆ ಪಾಪಪ್ ಮೆಸೇಜು ಕಂಪ್ಲೀಟಾಗಿ ಹೋಗಿದೆ. ಇಷ್ಟೇ ಸಿಂಪಲ್ಲಾಗಿ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.